ಸಾಗಿಸುತ್ತಿದ್ದ ಸ್ಕಾರ್ಪಿಯೋ ಮಾಲೀಕ ಪುನೀತ್ ಅರೆಸ್ಟ್ ಆಗಿದ್ದಾರೆ. ಈ ಕುರಿತು ಒಂದು ಅಪ್ಡೇಟ್ಸ್. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಶವ ಸಾಗಿಸುತ್ತಿದ್ದ ಸ್ಕಾರ್ಪಿಯೋ ಮಾಲೀಕ ಪುನೀತ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ನಿನ್ನೆಯಷ್ಟೇ ಸರೆಂಡರ್ ಆಗಿದ್ದ ಆರೋಪಿ ರವಿ ಹೇಮಂತ್ಗೂ ಕೋರ್ಟ್ಗೆ ಕರೆದೊಯ್ದ ಪೊಲೀಸರು ಮೃತದೇಹ ಸಾಗಿಸಲು ಕಾರು ನೀಡಿದಂತಹ ಆರೋಪಿ ಪುನೀತ್ನನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಅನ್ನ ಮಾಡಿರುವಂತದ್ದು. ಕಾರಿನಲ್ಲಿದ್ದ ರಕ್ತದ ಕಲೆಯನ್ನ ಹೇಮಂತ್ ಎಂಬಾತ ವಾಶ್ ಅನ್ನ ಮಾಡಿಸಿದ್ದ. ಈ ಮೂವರನ್ನ ಕೋರ್ಟ್ಗೆ ಕರೆದೊಯ್ದು ಈಗಾಗಲೇ ಪೊಲೀಸರು ವಿಚಾರಣೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಶವ ಸಾಗಿಸುತ್ತಿದ್ದ ಸ್ಕಾರ್ಪಿಯೋ ಮಾಲೀಕ ಪುನೀತ್ ಅನ್ನ ಅರೆಸ್ಟ್ ಮಾಡಿರುವಂತದ್ದು. ನಿನ್ನೆಯಷ್ಟೇ ಆರೋಪಿ ರವಿ ಎಂಬಾತ ಸರೆಂಡರ್ ಆಗಿದ್ದ. ಹೇಮಂತ್ಗೂ ಕೂಡ ಕೋರ್ಟ್ಗೆ ಪೊಲೀಸರು ಕರೆದೊಯ್ದಿದ್ರು. ಇದೀಗ ಮೃತದೇಹ ಸಾಗಿಸಲು ಕಾರು ನೀಡಿದಂತಹ ಪುನೀತ್ ಎಂಬ ಆರೋಪಿಯನ್ನ ಬಂಧಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಬೆಂಗಳೂರಿನಲ್ಲಿ ಪೊಲೀಸರು ಮತ್ತೆ ಇಬ್ಬರನ್ನ ಬಂಧಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಆರೋಪಿಗಳಾದ ಪುನೀತ್ ಮತ್ತು ಹೇಮಂತ್ನನ್ನು ಇದೀಗ ಪೊಲೀಸರು ಬಂಧಿಸಿರುವಂತದ್ದು. ಇದೀಗ ಮತ್ತೆ ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪುನೀತ್ ಮತ್ತು ಹೇಮಂತ್ ವಿರುದ್ಧ ಶವ ಸಾಗಿಸಲು ಸ್ಕಾರ್ಪಿಯೋ ಕಾರು ನೀಡಿದ್ದ ಎಂಬ ಆರೋಪ ಕೂಡ ಕೇಳಿಬಂದಿತ್ತು. ಕಾರಿನ ಮೇಲೆ ರಕ್ತದ ಕಲೆಯನ್ನ ಹೇಮಂತ್ ಎಂಬಾತ ವಾಶ್ ಮಾಡಿದ್ದ. ಇದೀಗ ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದು ಕೋರ್ಟ್ಗೆ ಹಾಜರುಪಡಿಸಲಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಶ್ವಥ್. ಅಶ್ವಥ್, ರೇಣುಕಾಸ್ವಾಮಿ ಶವ ಸಾಗಿಸುತ್ತಿದ್ದ ಸ್ಕಾರ್ಪಿಯೋ ಮಾಲೀಕ ಪುನೀತ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ ಅಶ್ವಥ್? ದರ್ಶನ್ ಅವರ ಏನೋ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈಗ ತನಿಖೆಯನ್ನು ಕೂಡ ಮಾಡ್ತಿರ್ತಾರೆ. ಅಂದರೆ ರೇಣುಕಾಸ್ವಾಮಿ ಅವರ ಕೊಲೆಯನ್ನು ಹತ್ಯೆ ಮಾಡಿದಂತಹ ಪ್ರಕರಣದಲ್ಲಿ ದರ್ಶನ್ ಸೇರಿದಂತೆ ಒಟ್ಟು 17 ಜನ ಆರೋಪಿಗಳು ಈಗ ಏನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ವಿಚಾರಣೆಯನ್ನು ಕೂಡ ಮಾಡ್ತಾರಂಥದ್ದು. ಇದರಲ್ಲಿ ಪ್ರಮುಖವಾಗಿ ಅಂತಂದರೆ ಇವತ್ತು 3 ಜನ ಆರೋಪಿಗಳು ಅಂದರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ 3 ಆರೋಪಿಗಳನ್ನು ಈಗ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮತ್ತು ಪವನ್ ಹಾಗೆ ಏನು ಪುನೀತ್ ಹಾಗೆ ದರ್ಶನ್ ಅಂತೇಳಿ ಒಟ್ಟು 3 ಜನ ಅಂದರೆ ಪುನೀತ್, ಹೇಮಂತ್, ರವಿ ಅಂತೇಳಿ ಒಟ್ಟು 3 ಜನ ಆರೋಪಿಗಳನ್ನು ಈಗ ವಶಕ್ಕೆ ತೆಗೆದುಕೊಂಡಿರುವಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಹೇಮಂತ್ ಮತ್ತು ಪುನೀತ್ ಮತ್ತು ಏನು ಪುನೀತ್ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದ. ಹಾಗೆ ಹೇಮಂತ್ ಬಂದ್ಬಿಟ್ಟು ಕಾರ್ನ ಮಾಲೀಕ, ಅಂದರೆ ಈ ಒಂದು ಸ್ಕಾರ್ಪಿಯೋ ಕಾರ್ ಏನಿದೆಯೋ ಆ ಒಂದು ಕಾರ್ನ ಮಾಲೀಕ. ಸೊ ಹಾಗಾಗಿ ಒಟ್ಟು ಈ ಒಂದು ಪ್ರಕರಣದಲ್ಲಿ ಈಗ 17 ಜನ ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡು ಈಗ ವಿಚಾರಣೆಯನ್ನು ಕೂಡ ಮಾಡ್ತಿರೋಂಥದ್ದು. ಅಂದರೆ ಇಲ್ಲಿ ಪ್ರಮುಖವಾಗಿ ಅಂತಂದರೆ ಇಲ್ಲಿವರೆಗೂ ಕೂಡ ಕೇವಲ 3-4 ಜನ ಮಾತ್ರ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಅಂತ ಹೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇತ್ತು. ಆದರೆ ಈಗ ಅದು ಹಂತವಾಗಿ ಜಾಸ್ತಿ ಆಗ್ತಿರುವಂಥದ್ದು. ಅಂದರೆ ಇಲ್ಲಿವರೆಗೂ ಸುಮಾರು 17ಕ್ಕೂ ಹೆಚ್ಚು ಜನ ಆರೋಪಿಗಳು ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಒಂದು ಏನು ಸಂಶಯ ಈಗ ಮೂಡಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ಈಗ ಆರೋಪಿಗಳನ್ನು
ವಶಕ್ಕೆ ತೆಗೆದುಕೊಂಡು ಈಗ ವಿಚಾರಣೆಯನ್ನು ಕೂಡ ಮಾಡ್ತಿರೋದು. ಅಂದರೆ ಇಲ್ಲಿ ವಿಚಾರಣೆ ವೇಳೆ ಹಲವು ಸ್ಫೋಟಕ ಮಾಹಿತಿಗಳನ್ನು ಈಗ ರಿವೀಲ್ ಮಾಡಿರುವಂಥದ್ದು. ಅಂದರೆ ಇಲ್ಲಿ ರೇಣುಕಾ ಸ್ವಾಮಿಯವರ ಹತ್ಯೆಯನ್ನು ಮಾಡೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ಈಗಾಗಲೇ ಜಗಜ್ಜಾಹೀರಾಗಿರುವಂಥದ್ದು. ಕೇವಲ ಒಂದೇ ಒಂದು ಮೆಸೇಜ್ಗೋಸ್ಕರ ಈ ಒಂದು ಹತ್ಯೆ ಆಗಿದೆ ಅಂತೇಳಿ ಈಗ ಮೇಲ್ನೋಟಕ್ಕೆ ಸಾಬೀತಾಗಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಕೋರ್ಟ್ಗೆ ಪ್ರಮುಖವಾಗಿ ಪೊಲೀಸರು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಆ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡುವಂತಹ ಒಂದು ಕೆಲಸವನ್ನು ಈಗ ಠಾಣಾಧಿಕಾರಿಗಳು ತನಿಖಾಧಿಕಾರಿಗಳು ಈಗ ಮಾಡ್ತಾ ಇರೋಂಥದ್ದು. ಸೊ ಹಾಗಾಗಿ ಇಲ್ಲಿ ತನಿಖಾಧಿಕಾರಿಗಳ ಜವಾಬ್ದಾರಿ ದೊಡ್ಡದಾಗಿದೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇಲ್ಲಿ ತನಿಖಾಧಿಕಾರಿಗಳು ಯಾವ ರೀತಿಯಾಗಿ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡ್ತಾರೋ ಆ ಒಂದು ಎವಿಡೆನ್ಸ್ಗಳು ಈಗ ಪ್ರಮುಖವಾಗಿ ದರ್ಶನ್ ಅವರ ಪಾಲಿಗೆ ಹುರುಳಾಗುತ್ತೆ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಈಗಾಗಲೇ ಏನು ದರ್ಶನ್ ತಾನೇನು ಮಾಡೇ ಇಲ್ಲ, ತನಗೂ ಈ ಒಂದು ಕೊಲೆಗೂ ಸಂಬಂಧ ಇಲ್ಲ, ನಾನು ಕೇವಲ ಆತನಿಗೆ ಹಲ್ಲೆಯನ್ನು ಮಾಡಿದೆ, ಅದನ್ನು ಹೊರತುಪಡಿಸಿ ನಾನೇನು ಕೊಲೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿಲ್ಲ ಅಂತೇಳಿ ಈಗ ಪೊಲೀಸ್ ಸ್ಟೇಟ್ಮೆಂಟಲ್ಲಿ ಕೂಡ ಹೇಳಿರುವಂಥದ್ದು. ಆದರೆ ಕೆಲವೊಂದು ಸಾಂದರ್ಭಿಕ ಸಾಕ್ಷಿಗಳೇನಿದಾವೋ ಆ ಒಂದು ಸಾಂದರ್ಭಿಕ ಸಾಕ್ಷಿಗಳು ಕಂಪ್ಲೀಟಾಗಿ ದರ್ಶನ್ ವಿರುದ್ಧವಾಗಿರುವಂಥದ್ದು. ಅಂದರೆ ದರ್ಶನ್ ಈ ಒಂದು ಕೊಲೆ ಪ್ರಕರಣದಲ್ಲಿ ಕಂಪ್ಲೀಟಾಗಿ ಭಾಗಿಯಾಗಿರುವಂತಹ ಒಂದು ಸಾಂದರ್ಭಿಕ ಸಾಕ್ಷಿಗಳನ್ನು ಈಗ ಏನು ಪೊಲೀಸರು ಕಲೆ ಹಾಕುವಂಥ ಒಂದು ಕೆಲಸವನ್ನು ಈಗ ಮಾಡಿರುವಂಥದ್ದು. ಜೊತೆಗೇನಂತಂದರೆ ಇಲ್ಲಿ ಪವಿತ್ರ ಗೌಡ A1 ಇಲ್ಲಿ ಕೂಡ ಪವಿತ್ರ ಗೌಡರ ಪಾತ್ರ ಬಹಳ ಪ್ರಮುಖವಾಗಿತ್ತು. ಹಾಗೆ ದರ್ಶನ್ ಅವರ ಪಾತ್ರ ಕೂಡ ಪ್ರಮುಖವಾಗಿದೆ. ಹಾಗೆ A3 ಆರೋಪಿಯ ಕೂಡ A3 ಆರೋಪಿ ರಘು ಏನಿದ್ದಾರೆ ಆತನ ಪಾತ್ರ ಕೂಡ ಬಹಳ ಪ್ರಮುಖವಾಗಿರುತ್ತದೆ. ಸೊ ಹಾಗಾಗಿ ಎಲ್ಲರ ಒಂದು ಸ್ಟೇಟ್ಮೆಂಟನ್ನು ಅಂದರೆ ಕಂಪ್ಲೀಟಾಗಿ ಇಲ್ಲಿ ಅಂದರೆ ಸ್ಟೇಟ್ಮೆಂಟನ್ನು ಮಾಡ್ಕೊತಿರೋಂಥದ್ದು. ಆರೋಪಿಗಳ ಒಂದು ತಪ್ಪೊಪ್ಪಿಗೆ ಹೇಳಿಕೆ ಏನಿದೆಯೋ ಆ ಒಂದು ತಪ್ಪೊಪ್ಪಿಗೆ ಹೇಳಿಕೆಯನ್ನು ಈಗ ಒನ್ ಬೈ ಮಾಡ್ಕೊತಿರೋದು. ಅಂದರೆ ಇಲ್ಲಿ ಒಂದಷ್ಟು ಪ್ರೆಸರ್ ಕೂಡ ಆಗ್ತಿರೋಂಥದ್ದು. ಒಂದು ತನಿಖಾಧಿಕಾರಿಗಳಿಗೆ ಕಂಪ್ಲೀಟಾಗಿ ಪ್ರೆಸರ್ ಹಾಕುವಂಥ ಒಂದು ಕೆಲಸವನ್ನು ಈಗ ಮಾಡ್ತಾ ಇರ್ತದೆ. ಅಂದರೆ ಈ ಒಂದು ಕೇಸಲ್ಲಿ ದರ್ಶನ್ ಅವರನ್ನು ಹೊರತುಪಡಿಸಿ ಇನ್ನು ಉಳಿದಂಥ ಎಲ್ಲ ಆರೋಪಿಗಳನ್ನು ಲಾಕ್ ಮಾಡಿ, ನೀವು ಉಳಿದಂಥ ಆರೋಪಿಗಳ ಮೇಲೆ ಚಾರ್ಜ್ ಶೀಟನ್ನು ಹಾಕಿ, ಆದರೆ ದರ್ಶನ್ ಅವರ ಮೇಲೆ ಚಾರ್ಜ್ ಶೀಟ್ ಹಾಕಿ ಮತ್ತು ಅವರನ್ನು ಅಂದರೆ ಆತನಿಗೆ ಬೇಲ ಆಗುವಂತೆ ನೋಡ್ಕೊಳ್ಳಿ ಅಂತೇಳಿ ತನಿಖಾಧಿಕಾರಿಗಳ ಮೇಲೆ ಈಗ ಏನು ಒತ್ತಡ ಹಾಕುವಂಥ ಒಂದು ಕೆಲಸವನ್ನು ಕೆಲವು ಮಂತ್ರಿಗಳು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಸಿಕ್ಕಿರೋದು. ಸೊ ಹಾಗಾಗಿ ಜೊತೆಗೆ ಇದರ ನಡುವೆ ಒಂದು ಆಡಿಯೋ ಕೂಡ ವೈರಲ್ ಆಗಿರುವಂಥದ್ದು. ಅಂದರೆ ದರ್ಶನ್ ಅವರ ಒಂದು ಕ್ರೂರತ್ವ ಯಾವ ರೀತಿ ಇದೆ ಅಂತಂತೇಳಿ ಒಂದು ಆಡಿಯೋ ಕೂಡ ವೈರಲ್ ಆಗಿರುವಂಥದ್ದು. ಆ ಒಂದು ಆಡಿಯೋದಲ್ಲಿ ದರ್ಶನ್ ಅವರು ಆ ರೇಣುಕಾ ಸ್ವಾಮಿಯವರನ್ನು ಹೇಗೆ ಹಲ್ಲೆ ಮಾಡಿದ್ರು, ಯಾವ ರೀತಿಯಾಗಿ ಅವನನ್ನು ಹತ್ಯೆ ಮಾಡಿದ್ರು, ಅದೆಲ್ಲವೂ ಕೂಡ ಆ ಪೊಲೀಸ್ ಅಧಿಕಾರಿ ಅಂತ ಹೇಳಿ ಏನು ಒಂದು ಮಾತನಾಡಿರುವಂಥ ಆಡಿಯೋ ಏನಿದೆಯೋ ಆ ಒಂದು ಆಡಿಯೋದಲ್ಲಿ ಈಗ ಕಂಪ್ಲೀಟಾಗಿ ಒಂದಷ್ಟು ಸಾಕ್ಷಿಗಳು ಕೂಡ ಪೊಲೀಸರಿಗೆ ಸಿಕ್ಕಿರೋದು. ಸೊ ಹಾಗಾಗಿ ಎಲ್ಲ ಎವಿಡೆನ್ಸ್ಗಳನ್ನು ಈಗ ಕಲೆಕ್ಟ್ ಮಾಡಿ ಕಂಪ್ಲೀಟಾಗಿ ಏನು ಈಗ 6 ದಿನಗಳ ಕಸ್ಟಡಿ ಅಂತ್ಯ ಆದ ನಂತರ ಮತ್ತೆ ಆ ಎಲ್ಲ ಒಂದು ಎವಿಡೆನ್ಸ್ಗಳನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ ನಂತರ ಏನಾರು ಪೊಲೀಸ್ ಕಸ್ಟಡಿಗೆ ಬೇಕಾಗುವಂತಹ ಒಂದು ಸಂದರ್ಭ ಬಂತಂದರೆ ಅವ್ರನ್ನ ಮತ್ತೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಏನಾದರೂ ಪೊಲೀಸ್ ಕಸ್ಟಡಿ ಬೇಡ, ಇವ್ರನ್ನ ಜೇಸಿಗೆ ಅಂದರೆ ಪರಪ್ಪರ ಅಗ್ರಹಾರಕ್ಕೆ ಕಳಿಸುವಂಥ ಒಂದು ಕೆಲಸ ಏನಾರು ಆಯಿತು ಅಂತಂದರೆ ಅವರ ಪರಪ್ಪರ ಅಗ್ರಹಾರಕ್ಕೆ ಕಳಿಸ್ತಾರೆ. ಅದಾದ ನಂತರ ವಾಟ್ ನೆಕ್ಸ್ಟ್ ಮುಂದೆ ಏನು ಮಾಡ್ಬೋದು ಅಂತಂತಂದರೆ ದರ್ಶನ್ ಪರ ವಕೀಲರಾಗಿರುವಂತಹ ವಕೀಲರು ಯಾರಿದ್ದಾರೆ ಅವರು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಜಾಮೀನಿನ ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲಿಗೆ ಸೆಷನ್ ಕೋರ್ಟಲ್ಲಿ ಜಾಮೀನಿನ ಅರ್ಜಿಯನ್ನು ಸಲ್ಲಿಸಬಹುದು. ಒಂದು ವೇಳೆ ಸೆಷನ್ ಕೋರ್ಟಲ್ಲಿ ಜಾಮೀನು ದೊರೆತರೆ ಎಲ್ಲ ಒಂದು ಕಡೆ ಅಂದರೆ ಈಸಿಯಾಗಿ ಜಾಮೀನಂತೂ ಸಿಗಲ್ಲ. ಯಾಕೆಂತಂದರೆ ಈ ಒಂದು ಕೊಲೆ ಪ್ರಕರಣಕ್ಕೆ ಯಾಕೆಂದರೆ 302, 307 ಈ ಒಂದು ಇಷ್ಟು ಸೆಕ್ಷನ್ ಹಾಕೋದಂತಹ ಸಂದರ್ಭದಲ್ಲಿ ಈಸಿಯಾಗಿ ಜಾಮೀನು ಕೂಡ ಸಿಗಲ್ಲ. ಸೊ ಹಾಗಾಗಿ 302 ಅಂದರೆ ಕೊಲೆ ಪ್ರಕರಣದಲ್ಲಿ ಕೂಡ ಜಾಮೀನು ಸಿಗಲ್ಲ. ಸುಮಾರು 3 ರಿಂದ 6 ತಿಂಗಳ ಕಾಲ ಅವರು ಜೈಲಲ್ಲಿ ಇರಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ಒಂದು ವೇಳೆ ಏನಾದರೂ ಇಲ್ಲಿ ಪೊಲೀಸರು ಎವಿಡೆನ್ಸ್ಗಳನ್ನು ಸರಿಯಾದ ರೀತಿಯಲ್ಲಿ ಕಲೆಕ್ಟ್ ಮಾಡದೇ ಹೋಯಿತು ಅಂತಂತಂದರೆ ಆಗ ಒಂದಷ್ಟು ಜಾಮೀನು ಸಿಗುವಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಸೊ ಹಾಗಾಗಿ ಮೊದಲು ಸೆಷನ್ ಕೋರ್ಟಲ್ಲಿ ಇವರು ಜಾಮೀನು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಒಂದು ವೇಳೆ ಸೆಷನ್ ಕೋರ್ಟಲ್ಲಿ ಏನಾದರೂ ಜಾಮೀನು ಪ್ರಕ್ರಿಯೆ ಆಗದೇ ಇದ್ರೆ ಅಥವಾ ಜಾಮೀನು ಸಿಗದೇ ಇದ್ರೆ ಅವರು ಹೈಕೋರ್ಟ್ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಹೈಕೋರ್ಟಲ್ಲೂ ಕೂಡ ಏನಾದರೂ ಜಾಮೀನು ಸಿಗದೆ ಹೋದರೆ ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಒಂದು ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಒಟ್ಟು ಈಗ 3 ಹಂತದಲ್ಲಿ ಇವರು ಜಾಮೀನಿಗೆ ಟ್ರೈ ಮಾಡುವಂಥ ಒಂದು ಕೆಲಸವನ್ನು ದರ್ಶನ್ ಪರ ವಕೀಲರು ಮಾಡಬೇಕಾಗುತ್ತೆ. ತೇಜಸ್ವಿನಿ. ಎಸ್, ಧನ್ಯವಾದ ಅಶ್ವಥ್ ತಮ್ಮೆಲ್ಲ ಮಾಹಿತಿಗಾಗಿ.